ಗೆಲುವಿನ ದಾರಿ ಓಡುತ್ತಿಟ್ಟ ಇದು ಎಲ್ಲರಿಗೂ ನಲ್ಬೆಳಗು. ಎರಡನೇ ಓಡುತ್ತಿಟ್ಟದಲ್ಲಿ ಬ್ರಹ್ಮಾಂಡದ ಹುಟ್ಟು, ಅದನ್ನು ಮೆಲುಕು ಹಾಕಿದ್ವು. ಮೂರನೇ ಓಡುತ್ತಿಟ್ಟದಲ್ಲಿ ಭೂಮಿ ಮತ್ತು ಅದರ ಮೇಲಿನ ಜೀವಿ ಅವುಗಳನ್ನು ಹುಟ್ಟುಗಳನ್ನು ಮೆಲುಕು ಹಾಕಿದವು. ನಾಲ್ಕನೇ ಓಡುತ್ತಿಟ್ಟದಲ್ಲಿ ಭೂಮಿ ಮೇಲೆ ಇರುವಂತಹ ಇಷ್ಟೊಂದು ವೈವಿಧ್ಯಮಯ ಜೀವಿಗಳು ಯಾವ ರೀತಿ ಹುಟ್ಟಿ ರಚನೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಮತ್ತು ಅದಕ್ಕೆ ಮೂಲ ಕಾರಣವಾದ ಬಣ್ಣದ ಸುರುಳಿಗಳು ಅಂದರೆ RNA DNA ಬಗ್ಗೆ ಮೆಲುಕು ಹಾಕಿದ್ದು. ಜೀವಿಗಳ ಹುಟ್ಟಿನ ಬಗ್ಗೆ ಇಷ್ಟು ಸಾಕು ಅನಿಸುತ್ತೆ ವಿವರ. ಈಗ ಭೂಮಿಯ ಮೇಲೆ ಈ ಮುಖ್ಯವಾದ ಪ್ರಾಣಿ ಮನುಷ್ಯನ ಹುಟ್ಟು ಹೇಗಾಗಿರಬಹುದು ಅನ್ನೋ ಒಂದು ಕಲ್ಪನೆ. ವಿಜ್ಞಾನ ಹೇಳುತ್ತೆ ವಾನರ ಅಥವಾ ಕೋತಿ ಜಾತಿಯಿಂದ ಮನುಷ್ಯ ಪರಿವರ್ತನೆಯಾಗಿ ಹೀಗಾಗಿದ್ದಾರೆ. ಆಗ ಎಲ್ರಿಗೂ ಒಂದು ಪ್ರಶ್ನೆ ಮೂಡೋದು, ಕೋತಿ ಜಾತಿಯಿಂದ ಮನುಷ್ಯ ಆದರೆ ಕೋತಿಗಳು ವಾನರಗಳು ಯಾಕೆ ಇನ್ನೂ ಹಾಗೆ ಇದ್ದಾವೆ? ಬಹಳ ಒಳ್ಳೆಯ ಆಲೋಚನೆ ಇದು. ಇದಕ್ಕೆ ನಾವು ಲಕ್ಷಾಂತರ ವರ್ಷಗಳ ಹಿಂದಿನ ಆಫ್ರಿಕಾದ ಒಂದು ಪರಿಸರವನ್ನು ನೋಡಬೇಕಾಗುತ್ತೆ. ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜೀವಿಗಳ ಹುಟ್ಟು, ಬೆಳವಣಿಗೆ, ಪರಿವರ್ತನೆಗಳು ನಡೆದು ಇಡೀ ದಟ್ಟವಾದ ಕಾಡುಗಳು ಮುತ್ತಿ ಮತ್ತು ಆ ಕಾಡುಗಳಲ್ಲಿ ಮತ್ತು ನೆಲದ ಮೇಲೆ ಬಹಳಷ್ಟು ವೈವಿಧ್ಯಮಯವಾದ ಜೀವಿಗಳು ಸೃಷ್ಟಿಯಾಗಿರ್ತವೆ. ಬರುತ್ತಾ ಅವುಗಳ ಸಂಖ್ಯೆ ಹೆಚ್ಚಿ ಅವುಗಳ ಆಹಾರದ ಕೊರತೆ ಕಾಣೋದಕ್ಕೆ ಮೊದಲಾಗುತ್ತೆ ಅನಿಸುತ್ತೆ. ಆ ಸಮಯದಲ್ಲಿ ನೆಲದ ಮೇಲೆ ಬದುಕುವ ಬಹಳಷ್ಟು ಪ್ರಾಣಿಗಳು ಬಹಳ ಬಲಿಷ್ಠವಾಗಿರ್ತವೆ. ಅವುಗಳನ್ನು ಎದುರಿಸಲಾಗದೆ ಮರದ ಮೇಲೆ ಬದುಕುವ ಈ ವಾನರ ಇತ್ಯಾದಿ ಪ್ರಾಣಿಗಳು ಇರ್ತವೆ. ಅವುಗಳಿಗೆ ದೈಹಿಕ ಶಕ್ತಿ ಅಥವಾ ಕೋರೆ ಹಲ್ಲು, ದಾಡಿ ಹಲ್ಲು ಇತ್ಯಾದಿ ಎಲ್ಲ ಸ್ವಲ್ಪ ಕಡಿಮೆ. ಅವು ಕೊಂಬೆಗಳ ಮೇಲೆ ಚಲಿಸಲಿಕ್ಕೆ ಅನುಕೂಲವಾಗುವಂತೆ ಕೈಗಳು ಮತ್ತು ಕಾಲುಗಳ ರಚನೆಗಳಲ್ಲಿ ಪರಿವರ್ತನೆಯಾಗಿ ಅವು ಮರದ ಮೇಲೆ ಸಿಗುವಂತಹ ಆಹಾರವನ್ನು ಬಳಸಿಕೊಂಡು ಬದುಕುತ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಮರದ ಮೇಲಿನ ಪ್ರಾಣಿಗಳ ಸಂಖ್ಯೆ ಹೆಚ್ಚಿ ಅವುಗಳ ಆಹಾರದ ಕೊರತೆ ಬಂದಿರಬಹುದು. ಆ ಸಮಯದಲ್ಲಿ ಅವು ಆಹಾರಕ್ಕಾಗಿ ನೋಡುವುದು ನೆಲವನ್ನು. ಆಫ್ರಿಕಾ ಖಂಡದಲ್ಲಿ ಹುಲ್ಲುಗಾವಲು ಬಹಳ ದೊಡ್ಡದಾಗಿದೆ. ಸವನ್ನಾ ಹುಲ್ಲುಗಾವಲು ಸಾವಿರಾರು ಮೈಲಿಗಳಷ್ಟು ದೊಡ್ಡದಾದ ಹುಲ್ಲುಗಾವಲು. ಆ ಹುಲ್ಲುಗಾವಲಿನಲ್ಲಿ ಹುಲ್ಲಿನ ಪ್ರಭೇದದ ರೀತಿ ಹೆಚ್ಚಿನ ಗಿಡ ಪ್ರಭೇದಗಳು ಅಲ್ಲಿ ಬೆಳೆದಿರ್ತವೆ. ಅವುಗಳಲ್ಲಿ ಕಾಳುಗಳನ್ನು ಹೊಂದಿರುವ ಗಿಡಗಳ ಸಂಖ್ಯೆ ಹೆಚ್ಚಿರುತ್ತೆ. ಎಲ್ಲ ರೀತಿ ಆಗಿನ ಕಾಲಘಟ್ಟಕ್ಕೆ ತಕ್ಕಂತೆ ಕಾಳುಗಳ ಪರಿವರ್ತನೆ. ಈ ಮರದ ಮೇಲಿದ್ದಂತಹ ಈ ವಾನರಗಳು ಅಂದರೆ ಅದರಲ್ಲಿ ಒಂದು ಪ್ರಭೇದ ಹೋಮೋನಿಡೆ ಅಂತ ಆ ಪ್ರಭೇದವನ್ನು ಮೊದಲು ಗುರುತಿಸ್ತಾರೆ. ಅದು ಕೆಳಗಿಳಿದು ಬಂದು ಆ ಬೀಜಗಳನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತೆ. ಬೀಜಗಳೇನೋ ಯಥೇಚ್ಛವಾಗಿ ಸಿಗ್ತವೆ, ಆದರೆ ಅವುಗಳ ಹಲ್ಲುಗಳ ರಚನೆ ಆ ಬೀಜವನ್ನು ತಿನ್ನೋದಕ್ಕೆ ಅನುಕೂಲ ಮಾಡಿಕೊಡೋದು. ಯಾಕಂದರೆ ಮರದ ಮೇಲೆ ಅವು ಮುಖ್ಯವಾಗಿ ಹಣ್ಣು ಕಾಯಿಗಳು, ಕೆಲವೊಂದು ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳನ್ನು ಹಿಡಿದು ತಿಂತಾ ಇದ್ದವು. ಅವುಗಳಿಗೆ ಕೋರೆ ಹಲ್ಲು ಇರುತ್ತೆ, ದವಡೆ ಹಲ್ಲು ಸುಮ್ಮನೆ
ಸಾಮಾನ್ಯವಾದ ರೀತಿಯಲ್ಲಿರುತ್ತೆ. ಆದರೆ ಇಲ್ಲಿ ಬೇಕಾಗಿರುವುದು ಆ ಬೀಜಗಳನ್ನು ಅರಿಬೇಕಾಗುತ್ತೆ ದವಡೆಯಲ್ಲಿ. ಅರಿಯೋದಕ್ಕೆ ಮುಖ್ಯವಾಗಿ ದವಡೆ ಹಲ್ಲುಗಳು ಅಷ್ಟೊಂದು ಅಭಿವೃದ್ಧಿ ಆಗಿರಲ್ಲ. ಆದರೆ ಕೋರೆ ಹಲ್ಲುಗಳು ಬೇರೆ ದವಡೆಯನ್ನು ಆ ಕಡೆ ಈ ಕಡೆ ಅರಿಯೋ ರೀತಿಯಲ್ಲಿ ಮಾಡೋದಕ್ಕೆ ಅಡ್ಡ ಆಗುತ್ತೆ. ಕ್ರಮೇಣ ಅವು ಬೇರೆ ದಾರಿ ಇಲ್ಲದೆ ಅದನ್ನೇ ಮತ್ತೆ ಮಾಡಿ 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 ಆ ಕೋರೆ ಹಲ್ಲುಗಳು ಕಡಿಮೆ ಆಗ್ತಾ ಬರ್ತವೆ ಮತ್ತು ದವಡೆ ಹಲ್ಲುಗಳು ಬೆಳವಣಿಗೆ ಆಗ್ತಾ ಬರುತ್ತೆ. ಕೊನೆಗೂ ಆ ಹುಲ್ಲಿನಲ್ಲಿರುವ ಬೀಜಗಳನ್ನು ಅರೆದು ತಿಂದು ಬದುಕಲಿಕ್ಕೆ ಅನುಕೂಲವಾಗುತ್ತೆ. ಕ್ರಮೇಣ ಅವು ಆ ನೆಲಕ್ಕೆ ಹೊಂದಿಕೊಳ್ತಾ ಬರ್ತವೆ. ಹೊಂದಿಕೊಳ್ತಾ ಬಂದ್ರೂ ಅವುಗಳಿಗೆ ಶತ್ರುಗಳು ಜಾಸ್ತಿ. ಯಾಕಂದರೆ ಭೂಮಿ ಮೇಲೆ ಬಹಳ ಯಶಸ್ವಿಯಾಗಿ ಬದುಕ್ತಿದ್ದಂತಹ ಜೀವಿಗಳು, ಚಿರತೆ ಇರಬಹುದು, ಸಿಂಹ ಇರಬಹುದು, ಹೀಗೆ ಮಾಂಸಾಹಾರಿ ಪ್ರಾಣಿಗಳು ಅವುಗಳನ್ನು ಸುಲಭವಾಗಿ ಬೇಟೆ ಆಗ್ಬಿಡುತ್ತೆ. ಯಾಕಂದರೆ ಇವುಗಳಿಗೆ ಅಷ್ಟೊಂದು ವೇಗ ಇರಲ್ಲ ಓಡೋದಕ್ಕೆ. ನಂತರ ಏನಾಗುತ್ತೆ, ಆ ಹುಲ್ಲಿನ ಗಿಡಗಳನ್ನು ತಿನ್ನುವ ಸಮಯದಲ್ಲಿ ಎತ್ತರೆತ್ತರವಾದ ಗಿಡಗಳು, ಅವುಗಳಲ್ಲಿರುವ ಹುಲ್ಲಿನ ಬೀಜಗಳು ಇವಿಗೆ ಹಿಡಿಕಿಸದಂತೆ ಕೊನೆಗೆ ಹಿಂದಿನ ಕಾಲುಗಳ ಮೇಲೆ ನಿಂತು ಅಷ್ಟೊತ್ತಿಗಾಗಲೇ ಅವುಗಳ ಕೈಗಳ ರಚನೆ ಹಿಡಿದುಕೊಳ್ಳುವಂತಹ ಒಂದು ಮರದ ಕೊಂಬೆನ ಹಿಡ್ಕೊಳ್ಳುವಂತಹ ಒಂದು ಪರಿವರ್ತನೆ ಆಗಿದ್ದರಿಂದ ಆ ಗಿಡಗಳನ್ನು ಹಿಡಿದು ಆ ಬೀಜಗಳನ್ನು ತಿನ್ನುವಂತಹ ಒಂದು ಪದ್ಧತಿ ರೂಢಿಸ್ಕೊಳ್ತಾ ಬರ್ತವೆ. ಕ್ರಮೇಣ ಅದು ಮುಂದಿನ ಕಾಲ ಮೇಲೆತ್ತಿ ಕೊನೆಗೆ ಹಿಂದಿನ ಕಾಲಿನ ಮೇಲೆ ನೇರವಾಗಿ ನಿಂತ್ಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಅದು ಬಹಳ ಮುಖ್ಯವಾದ ಸಂದರ್ಭ. ಯಾಕೆಂದರೆ 4 ಕಾಲುಗಳ ಮೇಲೆ ಓಡಾಡ್ತಾ ಇದ್ದಂತಹ ಪ್ರಾಣಿ ಬರೀ 2 ಕಾಲ ಮೇಲೆ ನಿಂತು ಓಡಾಡಲು ಸಾಧ್ಯವಾದಾಗ ಮುಂದಿನ 2 ಕಾಲುಗಳು ಅಥವಾ ಅವು ಕೈಗಳಾಗಿ ಪರಿವರ್ತನೆಯಾಗಿ ಬೇರೆ ಕೆಲಸಕ್ಕೆ ಅವುಗಳನ್ನು ಬಳಸ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಬರುತ್ತೆ. ಕ್ರಮೇಣ ಅವುಗಳು ಆ ಗಿಡಗಳನ್ನು ಹಿಡಿದುಕೊಳ್ಳುವುದು, ಅದನ್ನು ಕಿತ್ತುಕೊಂಡು ತಿನ್ನುವುದು, ಹೀಗೆ ಕೈಗಳ ಬಳಕೆ ಹೆಚ್ಚುತ್ತಾ ಬರುತ್ತೆ. ಕಾಲುಗಳು ಏನಿದ್ರು ನಿಲ್ತೋದು, ಓಡಾಡುವುದು ಅದಕ್ಕೆ ಮಾತ್ರ ಬಳಕೆ ಆಗ್ತವೆ. ಕ್ರಮೇಣ ಕೈಗಳಲ್ಲಿ ಬಹಳ ಪರಿವರ್ತನೆಗಳಾಗ್ತಾ ಬಂದು ಯಾವುದಾದ್ರೂ ಒಂದು ಆಯುಧ ಅಂದರೆ ಒಂದು ಕೋಲು ಅಥವಾ ಕಲ್ಲು ಇತ್ಯಾದಿಗಳನ್ನು ಹಿಡಿದು ಎದುರಿರುವ ಮರ ಅಥವಾ ಗಿಡದಲ್ಲಿರುವಂಥ ಹಣ್ಣುಗಳನ್ನು ಉದುರಿಸ್ಕೊಳ್ಳೋದಿರಬಹುದು, ಅಥವಾ ಎದುರು ಬಿದ್ದಂತಹ ಪ್ರಾಣಿಗೆ ಹೊಡೆದು ಬೆದರಿಸುವ ಪ್ರಯತ್ನ ಇರಬಹುದು. ಹೀಗೆ ಕೈಗಳ ಉಪಯೋಗ ಹೆಚ್ಚುತ್ತಾ ಬಂದು ಬದುಕಲಿಕ್ಕೆ ಅದು ಕೈಗಳನ್ನು ಮುಖ್ಯವಾಗಿ ಬಳಸ್ಕೊಳ್ತಾ ಬರುತ್ತೆ. ಅವುಗಳ ದೈಹಿಕ ಶಕ್ತಿ ಕಡಿಮೆ ಇರೋದರಿಂದ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಂಡು ಅವು ಬದುಕಬೇಕಾಗುತ್ತೆ. ಬುದ್ಧಿಶಕ್ತಿ ಹೆಚ್ಚಿದಂಗೆಲ್ಲ ಆ ಕೋಲಿನ ಬಳಕೆ ಹೆಚ್ಚು ಮಾಡಿಕೊಳ್ತಾ ಬರುತ್ತೆ ಮತ್ತು ಕಲ್ಲುಗಳು, ಕೆಳಗೆ ಸಿಗಬಹುದಾದಂಥ ಕಲ್ಲುಗಳು, ಅದರಿಂದ ಬೇರೆ ಪ್ರಾಣಿಗಳನ್ನು ಹೊಡೆಯುವುದು, ಅವುಗಳನ್ನ ಸಾಯಿಸುವುದು, ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹೀಗೆ ಅನುಕೂಲವಾಗ್ತಾ ಇರುತ್ತೆ. ಕೊನೆಗೆ ಚೂಪಾಗಿರೋ ಕಲ್ಲುಗಳು ತಗೊಂಡು ಸತ್ತ ಪ್ರಾಣಿಯ ದೇಹಗಳನ್ನು ಕುಯ್ಯುವಂತಹ ಒಂದು ಬುದ್ಧಿ ಬಂದಾಗ ಕೋರೆ ಹಲ್ಲುಗಳು ಕಡಿಮೆ ಆಗಿದ್ದರಿಂದ ಆ ಒಂದು ಕೊರತೆಯನ್ನು ಈ ಚೂಪಾದ ಕಲ್ಲುಗಳಿಂದ ನೀಗಿಸ್ಕೊಳ್ತಾ ಬರ್ತವೆ. ಅಂಥ ಸಮಯದಲ್ಲೇ ಕಲ್ಲತ್ತಾಗಿ ಬಂದಂತಹ ಕಿಡಿನ ಗಮನಿಸಿ ಅದನ್ನು ಮತ್ತಷ್ಟು ಬೇರೆ ಬೇರೆ ರೀತಿಯ ಪ್ರಯೋಗಗಳಿಗೆ ಒಳಪಡಿಸಿ ಬೆಂಕಿಯನ್ನು ಕಂಡುಹಿಡ್ಕೊಳ್ತಾರೆ. ಬೆಂಕಿಯನ್ನು ಕಂಡುಹಿಡ್ಕೊಂಡ್ಮೇಲೆ ಏನಾಗುತ್ತೆ, ಅದು ಒಂದು ಕಡೆ ಇರೋದಕ್ಕೆ ಪ್ರಯತ್ನ ಮಾಡೋದು, ಗವಿ ಇತ್ಯಾದಿ ಎಡೆಗಳಲ್ಲಿ. ಆಗ ಕ್ರಮೇಣ ಗವಿಗಳಲ್ಲಿ ಇರ್ತಾ ಇವುಗಳಿಗೆ ಏನಾಗುತ್ತೆ, ಮೈಮೇಲಿದ್ದಂತಹ ಕೂದಲು
ಅಥವಾ ಕೂದಲು ಅಥವಾ ಚರ್ಮದ ಜೊತೆಯಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಇದು ಚಳಿಗೆ ಮಳೆಗೆ ತೆರ್ಕೊಳ್ಳೋದು ಕಡಿಮೆ ಆದಷ್ಟು ಆ ಚಳಿ ಮಳೆ ರಕ್ಷಣೆಗಾಗಿ ಬೆಳೆದಂತಹ ಕೂದಲುಗಳು ಚರ್ಮಗಳು ಕಡಿಮೆ ಆಗಿ ಇದಕ್ಕೆ ಚಳಿ ತಾಗಕ್ಕೆ ಮೊದಲಾಗುತ್ತೆ. ಆ ಚಳಿಯನ್ನು ನೀಗಿಸ್ಬೇಕಾದ್ರೆ ಬೆಂಕಿ ಉಪಯೋಗ ಕಂಡುಕೊಳ್ಳುತ್ತೆ. ಬೆಂಕಿ ಹತ್ತಿರ ಹೋದರೆ ನಮಗೆ ಚಳಿ ಕಡಿಮೆ ಆಗುತ್ತೆ. ಮತ್ತು ಗವಿಗಳಲ್ಲಿ ರಾತ್ರಿ ಹೊತ್ತು ಬೇರೆ ಮಾಂಸಾಹಾರಿ ಪ್ರಾಣಿಗಳು ಬೇಟೆ ಒಳಗಡೆ ನುಗ್ಗಿ ಇವುಗಳನ್ನು ಕೊಲ್ಲುವಂಥ ಸಂದರ್ಭದಲ್ಲಿ ಗವಿಯ ಬಾಗಿಲಲ್ಲಿ ಬೆಂಕಿ ಹಾಕಿದ್ರೆ ಬೇರೆ ಪ್ರಾಣಿಗಳು ಒಳಗೆ ಬರಲ್ಲ ಅನ್ನೋದು ಗೊತ್ತಾಗುತ್ತೆ. ಕ್ರಮೇಣ ಕಾಡ್ಗಿಚ್ಚು ಇತ್ಯಾದಿ ಸಂದರ್ಭಗಳಲ್ಲಿ ಸುಟ್ಟು ಹೋಗಿರುವ ಪ್ರಾಣಿಗಳನ್ನು ತಿಂದು ನೋಡಿದಾಗ ಅವುಗಳ ರುಚಿನೇ ಬೇರೆ ಇರುತ್ತೆ, ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ನಂತರದಲ್ಲೇ ಇವು ಬೇಟೆಯಾಡಿರೋ ಪ್ರಾಣಿಯನ್ನೇ ಬೆಂಕಿಯಲ್ಲಿ ಸುಟ್ಟು ತಿನ್ನುವಂತಹ ಪದ್ಧತಿ ಬೆಳೆಸ್ಕೊಳ್ತಾರೆ. ಬೆಂಕಿಯಲ್ಲಿ ಸುಟ್ಟು ತಿನ್ನುವ ಪದ್ಧತಿ ಬೆಳೆಸ್ಕೊಳ್ತಾ ಇದ್ದಂಗೆ ಇವುಗಳ ಹಲ್ಲುಗಳ ರಚನೆ ಬಲಿಷ್ಠತೆಯನ್ನು ಕಳೆದುಕೊಳ್ತಾ ಬರುತ್ತೆ. ಏಕೆಂದರೆ ಉಪಯೋಗ ಕಡಿಮೆ ಆಗುತ್ತೆ. ಆಗ ಇವು ಮತ್ತಷ್ಟು ಅವಲಂಬಿತವಾಗಿ ಬೆಂಕಿ ಮೇಲೆ ಅವಲಂಬಿತವಾಗಿ ಮಾಂಸಾಹಾರದ ಜೊತೆಯಲ್ಲಿ ಬೇರೆ ಸೊಪ್ಪು ತರಕಾರಿ ಇತ್ಯಾದಿಗಳನ್ನು ಬೇಯಿಸಿ ತಿನ್ನುವಂಥ ಬುದ್ಧಿವಂತಿಕೆಯನ್ನು ಕಲಿತು ಆಹಾರದಲ್ಲಿ ಆಯ್ಕೆ ಅವುಗಳಿಗೆ ಹೆಚ್ಚುತ್ತಾ ಬರುತ್ತೆ ಮತ್ತು ಅವಕಾಶ ಹೆಚ್ಚುತ್ತಾ ಬರುತ್ತೆ. ಆಯ್ಕೆ ಮತ್ತು ಅವಕಾಶ ಹೆಚ್ಚಿದಾಗೆ ಅವುಗಳಲ್ಲಿ ಬದುಕು ಸಹನೀಯವಾಗ್ತಾ ಬರುತ್ತೆ. ಯಾಕಂದರೆ ಬೇರೆ ಪ್ರಾಣಿಗಳೆಲ್ಲ ಯಾವ ಕ್ಷಣದಲ್ಲಾದರೂ ಸಾಯುವಂಥ, ತಿನ್ನೋದಕ್ಕಿಲ್ಲದೆ ಅಥವಾ ಬೇರೆ ಪ್ರಾಣಿಗಳ ದಾಳಿಯಿಂದ ಸಾಯಬಹುದಾದಂತಹ ಸಂದರ್ಭ ಈಗಲೂ ಇದ್ರೂ ಆ ಸಂದರ್ಭಗಳನ್ನು ನೀಗಿಸ್ಕೊಳ್ತಾ ಬರೋದರಲ್ಲಿ ಈ ವಾನರ ಏನಿದೆ ಅದು ಪರಿವರ್ತನೆ ಆಗ್ತಾ ಬರುತ್ತೆ. ಅದರ ಬುದ್ಧಿಶಕ್ತಿ ಅಂದರೆ ಮೆದುಳು ಬೆಳೀತಾ ಬರುತ್ತೆ. ಮೆದುಳು ಬೆಳೆದಂತೆಲ್ಲ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತೆ. ಬದುಕಲು ಹೆಚ್ಚು ಶಕ್ತಿಯುತವಾಗ್ತಾ ಬರುತ್ತೆ. ಕೊನೆಗೆ ನೆಲವನ್ನು ಗೀರಿ ಆ ಬೀಜವನ್ನು ಹಾಕಿದರೆ ಅದು ಸಸಿಯಾಗಿ ಬೆಳೆಯುತ್ತೆ ಅನ್ನೋದನ್ನು ಕಂಡುಕೊಂಡು ವ್ಯವಸಾಯನ ಮೊದಲು ಮಾಡ್ತವೆ. ವ್ಯವಸಾಯ ಮಾಡಿ ಬೇರೆ ಗಿಡ ಮರಗಳನ್ನು ಅವಲಂಬಿಸೋ ಬದಲು ತನ್ನ ಆಹಾರವನ್ನು ತಾವೇ ತಯಾರು ಮಾಡ್ಕೊಳಕ್ಕೆ ಮೊದಲು ಮಾಡ್ತವೆ. ಅದು ವ್ಯವಸಾಯ. ನಂತರ ಗವಿಗಳಲ್ಲಿ ಸಾಂದ್ರತೆ ಹೆಚ್ಚಿ ಚಳಿ ಮಳೆ ತಡೆಯೋದಕ್ಕೋಸ್ಕರ ಯಾವುದಾದ್ರೂ ಮರದ ಟೊಂಗೆ ಸಮೇತವಾದ ಎಲೆಗಳನ್ನು ಅಥವಾ ದೊಡ್ಡ ದೊಡ್ಡ ಎಲೆಗಳನ್ನು ಒಂದು ಒಪ್ಪಾರತಿ ರೀತಿ ಹಾಕ್ಕೊಂಡು ಅದರೊಳಗಡೆ ಬದುಕಿ ಚಳಿಯನ್ನು ಕಡಿಮೆ ಮಾಡ್ಕೊಳ್ಳುವಂಥ ಪ್ರಯತ್ನ. ಆ ಒಪ್ಪಾರೆ ಬೆಳೆದು ಬೆಳೆದು ಗುಡಿಸಲುಗಳ ಆಕಾರ ಪಡಿಬಹುದು. ಒಂದೊಂದು ಕಡೆ ಒಂದೊಂದು ರೀತಿ ಆಕಾರ ಪಡೆದು ಅವಕ್ಕೆ ತಮ್ಮ ಸ್ವಂತ ಮನೆ, ಸ್ವಂತ ಆಹಾರ ತಯಾರು ಮಾಡ್ಕೊಳ್ಳೋವಂಥ ಘಟ್ಟಕ್ಕೆ ಬರ್ತವೆ. ಆ ಕಾಲಘಟ್ಟದಲ್ಲಿ ಅವುಗಳ ದೇಹದಲ್ಲಿ ಪರಿವರ್ತನೆ, ದೇಹದ ಅಂಗಗಳಲ್ಲಿ ಪರಿವರ್ತನೆ ಬಹಳ ಹೆಚ್ಚಾಗ್ತಾ ಬರುತ್ತೆ. ಅವಶ್ಯಕತೆ ಇರುವಂಥ ಅಂಗಗಳು ಹೆಚ್ಚು ಬೆಳೀತವೆ. ಅನಾವಶ್ಯಕವಾದ ಅಂಗಗಳು ನಾಶವಾಗ್ತಾ ಬರ್ತವೆ. ಮುಖ್ಯವಾಗಿ ಚಳಿಯನ್ನದು ತಡೆಯಲು ಚರ್ಮನ ಹೊತ್ತುಕೊಂಡು ಚಳಿ ತಡೆಯುವಂಥ ಒಂದು ಉಪಾಯ ಕಂಡುಕೊಂಡ ಮೇಲೆ ಮೈಮೇಲಿನ ಕೂದಲು ಅಥವಾ ಚರ್ಮ ಮತ್ತಷ್ಟು ಉದುರುತ್ತಾ ಬರುತ್ತೆ, ತೆಳುವಾಗುತ್ತೆ. ಚಳಿಯನ್ನು ತಡೆಯಲು ಅಶಕ್ತವಾಗುತ್ತೆ. ಆಗ ಮೈ ಮೇಲೆ ಅವಕ್ಕೆ ಹೊದಿಕೆ ಮತ್ತಷ್ಟು ಹೆಚ್ಚುತ್ತಾ ಬರುತ್ತೆ ಅವಶ್ಯಕತೆ. ಚರ್ಮಗಳು ಸಾಕಾಗದೆ ಮರದ ತೊಗಟೆಗಳನ್ನು ಸುತ್ತಕೊಳ್ಳುವಂಥದ್ದು. ನಂತರ ಏನೇನೋ ಬೇರೆ ಬೇರೆ ರೀತಿ ಪ್ರಯೋಗಗಳನ್ನು ಮಾಡ್ತಾ ಬರುತ್ತೆ. ನಂತರದಲ್ಲಿ ಆ ಕಾಡ್ಗಿಚ್ಚಲ್ಲಿ ಕರಗಿದ್ದಂತಹ ಒಂದು ಲೋಹನ ಕಂಡುಕೊಳ್ತವೆ, ಅದೇ ತಾಮ್ರ. ಆ ತಾಮ್ರ ಬೆಂಕಿಯ ಈ ಕಾಡ್ಗಿಚ್ಚಿಗೆ ಅದಿರುಗಳಲ್ಲಿರಬಹುದಾದ ತಾಮ್ರ ಕರಗಿ
ಗಟ್ಟಿಯಾಗಿ ಒಂದು ಕಡೆ ಇದ್ದಾಗ ಅದರ ರೂಪ ನೋಡಿದ ಮೇಲೆ ಇದಕ್ಕೆ ಏನಾಗುತ್ತೆ, ಬಹಳ ಗಟ್ಟಿಯಾದ ಪದಾರ್ಥ ಆಗಿ ಮಾಂಸವನ್ನು ಕುಯ್ಯಲಿಕ್ಕೆ ಬಹಳ ಅನುಕೂಲ ಅಂತ ಉಪಯೋಗಿಸ್ಕೊತವೆ. ಕೊನೆಗೆ ಅವು ಕೋಲನ್ನು ಉಪಯೋಗಿಸ್ತಾ ಇದ್ವಲ್ಲ, ಕೋಲಿನ ತುದಿಗೆ ಚೂಪಾದ ಕಲ್ಲುಗಳನ್ನು ಒಡೆದು ಕಟ್ಟಿಕೊಳ್ಳುವಂಥದ್ದು ಮತ್ತು ಈ ತಾಮ್ರದ ಸಣ್ಣ ಪುಟ್ಟ ಹಾಳೆಗಳನ್ನು ಆ ಬಿದಿರು ಅಥವಾ ಕೋಲಿನ ತುದಿಗೆ ಕಟ್ಟಿದಂದ್ರೆ ಅದು ಒಂದು ಬಲ್ಲೆ ರೀತಿಯಾದ, ಆವಾಗ ಬೇಟೆಯಾಡೋದಕ್ಕೆ ಇವಕ್ಕೆ ಮತ್ತಷ್ಟು ಅನುಕೂಲ. ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಬದುಕಲು ಸಾಧ್ಯವಾಗುವಂತಹ ಹೊಸ ಹೊಸ ಸಲಕರಣೆಗಳು ಉಪಯೋಗಿಸ್ತಾ ಬಂದಂತೆಲ್ಲ ಮೆದುಳಿನ ಬೆಳವಣಿಗೆ ಬಹಳ ಹೆಚ್ಚುತ್ತಾ ಬರುತ್ತೆ. ಮೆದುಳಿನ ಬೆಳವಣಿಗೆ ಹೆಚ್ಚುತ್ತಾ ಬಂದಂತೆಲ್ಲ ಮತ್ತೆ ಹೊಸ ಹೊಸ ಉಪಾಯಗಳು. ಚಕ್ರವನ್ನು ಕಂಡುಹಿಡಿತವೆ, ಅದು ಒಂದು ದೊಡ್ಡ ಕ್ರಾಂತಿ. ಆ ಗಾಲಿಯನ್ನು ಅವು ಕಂಡುಹಿಡಿದ ಮೇಲೆ ಏನಾಗುತ್ತೆ, ಎರಡು ಗಾಲಿಗಳ ಮಧ್ಯೆ ಒಂದು ಗಳವನ್ನಿಟ್ಟು ಅದರ ಮೇಲೆ ಕುಳಿತೋ ಅಥವಾ ಏನಾದರೂ ವಸ್ತುಗಳನ್ನಿಟ್ಟು ಎಳೆದುಕೊಂಡು ಹೋಗಬಹುದು. ವಸ್ತುಗಳನ್ನು ಎತ್ಕೊಂಡು ಹೋಗೋದಕ್ಕೆ ಬಹಳ ಸುಲಭವಾಗುತ್ತೆ ಮತ್ತು ವೇಗವಾಗಿ ಹೋಗೋದಕ್ಕೂ ಸಾಧ್ಯವಾಗುತ್ತೆ ಅನ್ನೋದು ಕಂಡುಕೊಳ್ತವೆ. ಅದು ನಿಂತ ಒಂದು ಕ್ರಾಂತಿ ಮತ್ತು ಬೆಂಕಿಯನ್ನು ಕಂಡುಹಿಡಿದ ಕ್ರಾಂತಿ, ನಂತರ ಚಕ್ರವನ್ನು ಕಂಡುಹಿಡಿದ ಕ್ರಾಂತಿಯಲ್ಲಿ ನಾಗರಿಕತೆಯೇ ಪ್ರವೇಶ ಮಾಡಿಬಿಡುತ್ತೆ ಆ ವಾನರಗಳ ಬದುಕಿನ. ನಾಗರಿಕತೆ ಪ್ರವೇಶ ಮಾಡಿ ಅವು ಆ ಚಕ್ರಗಳ ಮುಖಾಂತರ ಅಲ್ಲಿ ಇಲ್ಲಿ ಓಡಾಡಲು ಪ್ರಾರಂಭ ಮಾಡಿದ ಮೇಲೆ ಅವುಗಳಿಗೆ ಬೇರೆ ಬೇರೆ ಎಡೆಗಳಿಗೆ ಹೋಗುವಂತಹ ಮನಸ್ಥಿತಿ ಹೆಚ್ಚಿ ಕ್ರಮೇಣ ಆಫ್ರಿಕಾದಿಂದ ಹೊರಡ್ತವೆ. ಈಗ ಸುಯೇಜ್ ಕಾಲುವೆ ಏನಾಗಿದೆ, ಆಗ ಆಫ್ರಿಕಾ ಮತ್ತು ಏಷ್ಯಾ ಯುರೋಪ್ ಖಂಡಗಳೆಲ್ಲ ಒಂದಾದಿಂದ ಏಷ್ಯಾ ಖಂಡದ ಮೇಲೆ ಬರ್ತವೆ, ಹರಡ್ತಾ ಹೋಗ್ತವೆ. ಆ ಸಮಯದಲ್ಲೇ ದಕ್ಷಿಣ ಆಫ್ರಿಕಾನು ಈ ಖಂಡದ ಜೊತೆ ಸೇರಿಕೊಂಡಿರ್ಬೋದು. ಎಲ್ಲ ಖಂಡಗಳು ಸೇರಿ ಒಂದೇ ಒಂದು ದೊಡ್ಡ ಖಂಡ ಇತ್ತು, ಅಂದರೆ ಅದು ಕೋಟ್ಯಾಂತರ ವರ್ಷಗಳ ಹಿಂದೆ. ಅದಕ್ಕೆ ಗೊಂಡ್ವಾನ ಅನ್ನೋ ಹೆಸರಿತ್ತು ಅಂತ ವಿಜ್ಞಾನ ಹೇಳುತ್ತೆ. ಅದು ಮನುಷ್ಯ ಪರಿವರ್ತನೆ ಆದಾಗ ಗೊಂಡ್ವಾನ ಇತ್ತೋ ಇಲ್ಲೋ ಅದು ಸರಿಯಾಗಿ ಗೊತ್ತಿಲ್ಲ, ಬಹಳ ಹಿಂದೆ ಅನಿಸುತ್ತೆ ಗೊಂಡ್ವಾನ. ನಂತರ ಖಂಡಗಳು ಪರಸ್ಪರ ಬೇರೆ ಆಗ್ತಾ ಬರ್ತವೆ. ಆಗ ಏಷ್ಯಾ ಖಂಡಕ್ಕೆ ಬಂದಂತಹ ಈ ವಾನರಗಳೇನಿದ್ದಾವೆ ಎಲ್ಲ ಕಡೆ ಹರಡ್ತಾ ಬರ್ತವೆ. ಯುರೋಪಿನ ಕಡೆ ಹರಡ್ತವೆ. ದೊಡ್ಡದಾದ ನದಿ, ಹಳದಿ ನದಿ, ಯೆಲ್ಲೋ ರಿವರ್ ಹತ್ರ ಬರ್ತವೆ. ಅಲ್ಲಿಂದ ಚೈನಾ ಕಡೆ ಹೊರಡ್ತವೆ ಮತ್ತು ಈ ಕಡೆ ದಕ್ಷಿಣದ ಕಡೆ ಬಂದು ಅರೇಬಿಯಾ ಮರುಭೂಮಿ, ಅಲ್ಲಿ ಬದುಕಲಿಕ್ಕಾಗದೆ ಮತ್ತು ಕೆಳಗೆ ಬಂದು ಭಾರತದ ಕಡೆ ಬರ್ತವೆ. ಭಾರತದ ಕಡೆ ಬಂದಾಗ ಸಿಂಧೂ ನದಿ, ಅದರ ಸುತ್ತಲಿನ ಹದವಾದ ಪ್ರದೇಶ, ಮಟ್ಟವಾದ ಭೂಮಿ, ಸಮೃದ್ಧವಾದ ನದಿ, ಹೀಗೆ ಒಂದು ಪ್ರಭೇದ, ಆ ವಾನರಗಳಲ್ಲಿ ಒಂದು ಪ್ರಭೇದ ಈ ರೀತಿ ಪ್ರಯೋಗಕ್ಕೆ ಒಳಗಾಗಿ ಮತ್ತು ಬುದ್ಧಿಮತ್ತೆ ಹೆಚ್ಚಿಸ್ಕೊಳ್ತಾ ಬಂದು ಹೊಸ ಹೊಸ ಸನ್ನಿವೇಶವನ್ನು ಎದುರಿಸಲು ಸಲಕರಣೆಗಳು ಕಂಡುಹಿಡಿಯುವಷ್ಟು ಬುದ್ಧಿವಂತಿಕೆ ಬಂದು ಕ್ರಮೇಣ ಅದರ ದೇಹದ ಪರಿವರ್ತನೆಗಳು ಆಗುತ್ತಾ ಬಂದು ನಿಸರ್ಗದಲ್ಲಿ ನೇರವಾಗಿ ಬದುಕಲಿಕ್ಕೆ ಸಾಧ್ಯವಾಗದೆ, ಅಂದರೆ ಈ ಚಳಿ ತಡೆಯೋಕ್ಕಾಗದೆ ಬಟ್ಟೆಗಳನ್ನು ಬಳಸಲೇಬೇಕಾದಂಥ, ಬಟ್ಟೆ ಅಂದರೆ ಬಟ್ಟೆಗಿನ ಮೊದಲು ಚರ್ಮ, ಮರದ ತೊಗಟೆ ಇತ್ಯಾದಿಗಳನ್ನು ಬಳಸಲೇಬೇಕಾದ ಸಂದರ್ಭ ಬಂದು ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿಕೊಳ್ತಾ, ಸಂಶೋಧನೆ ಮಾಡಿದಷ್ಟೆಲ್ಲ ಬುದ್ಧಿವಂತಿಕೆ ಬೆಳೆಯುತ್ತಾ ಬರುತ್ತೆ. ಅದು ಸಂಶೋಧನೆ ಬದುಕಿಗಾಗಿ ಸಂಶೋಧನೆ ಮಾಡಿ ಬುದ್ಧಿವಂತಿಕೆ ಬೆಳೆದು ಹೊಸ ಹೊಸ ಪರಿಕರಗಳು ಇವುಗಳನ್ನು ಕಂಡುಹಿಡಿಯುತ್ತೆ. ಆದರೆ ಬದುಕಲು ಏನು ತೊಂದರೆ ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಅದರ ಬುದ್ಧಿಮತ್ತೆ ಬೆಳೆಯೋದಿಲ್ಲ, ಅದು ಹಾಗೆ ಉಳಿದೋಗುತ್ತೆ. ಅದಕ್ಕೆ ಉದಾಹರಣೆ ಜರ್ಮನಿನ ಕ್ರೋಮೋಗ್ನಾನ್ ಅನ್ನೋ ಗವಿಗಳಲ್ಲಿ
ಈ ಪ್ರೈಮೇಟ್ ಅಂತ ಏನಂತೀವಿ, ಈ ವಾನರ ಪ್ರಭೇದ ಬದುಕಿತ್ತು ಅಂತ ವಿಜ್ಞಾನ. ಅದು ಲಕ್ಷಗಟ್ಟಲೆ ವರ್ಷ ಅವರು ಬದುಕಿದ್ರಂತಲ್ಲಿ. ಅವಕ್ಕೆ ಬೆಂಕಿಯ ಉಪಯೋಗ ಕೂಡ ಗೊತ್ತಿತ್ತು. ಬಹಳ ದೊಡ್ಡ ಗವಿಗಳವು. ಬೆಂಕಿಯ ಉಪಯೋಗ ಗೊತ್ತಿದ್ದು ಗವಿಗಳಲ್ಲಿ ಬದುಕಲಿಕ್ಕೆ ಅವಕಾಶ ಇದ್ದು ಸಮೃದ್ಧವಾಗಿ ಪ್ರಾಣಿಗಳು ಸಿಗುವಂಥ ಅವಕಾಶ ಇದ್ದಿದ್ದರಿಂದ ಬೇಟೆಯಾಡೋದು, ಬೆಂಕಿಯಲ್ಲಿ ಬೇಯಿಸ್ಕೊಳೋದು, ಆ ಗವಿಯಲ್ಲಿ ನೆಮ್ಮದಿಯಾಗಿ ಬದುಕೋದು. ಹೀಗೆ ಲಕ್ಷಾಂತರ ವರ್ಷ ಬದುಕಿದ್ವಂತೆ. ಕ್ರೋಮೋಗ್ನಾನ್ ಮಾನವ ಅಂತ ಕರೀತಾರೆ ಅದಕ್ಕೆ. ಅಲ್ಲಿ ಯಾಕೆ ಲಕ್ಷಾಂತರ ವರ್ಷ ಹಾಗೆ ಇದ್ದೋಗ್ಬಿಟ್ಟು ಅಂದರೆ ಅವಕ್ಕೆ ಯಾವುದೇ ಒಂದು ಇದು ಬರಲಿಲ್ಲ, ಹೋರಾಟದ ಒಂದು ಸಂದರ್ಭನೇ ಬರಲಿಲ್ಲ. ಬೆಚ್ಚಗಿರಲಿಕ್ಕೆ ಗವಿ ಇತ್ತು, ರಕ್ಷಣೆಗೆ ಬೆಂಕಿ ಇತ್ತು, ಪ್ರಾಣಿಗಳಿದ್ವು, ಮತ್ತಿನ್ನು ಬದುಕೋದಕ್ಕೆ ಇನ್ನೇನು ಬೇಕಾಗಿರಲಿಲ್ಲ. ಆದರೆ ಬದುಕಲು ಅವಕಾಶ ಕಡಿಮೆ ಇದ್ದು ಹೊಸ ಹೊಸ ಸವಾಲುಗಳನ್ನು ಎದುರಿಸುವ ಸಂದರ್ಭದಲ್ಲಿ ಬುದ್ಧಿವಂತಿಕೆ ಹೆಚ್ಚುತ್ತಾ ಬರುತ್ತೆ. ಅದನ್ನು ಸವಾಲಾಗಿ ತಗೊಂಡು ಬೇರೆ ಬೇರೆ ಪರಿಕರಗಳು, ವ್ಯವಸಾಯದಲ್ಲಿ ಬೇರೆ ಬೇರೆ ರೀತಿ ಪ್ರಯೋಗಗಳು, ಮನೆಗಳನ್ನು ಕಟ್ಟುವ ರೀತಿಯಲ್ಲಿ ಸಣ್ಣ ಪುಟ್ಟ ಎಲೆ ತೊಗಟೆಗಳನ್ನು ಒಪ್ಪಾರ ಹಾಕ್ಕೊಂಡಿದ್ದಂತಹ ಮನೆಗಳು ಕ್ರಮೇಣ ಗಳಗಳನ್ನು ನೆಟ್ಟು ಅದರ ಮೇಲೆ ಮತ್ತಷ್ಟು ಗಳುಗಳಾಕಿ ತೆಂಗಿನ ಗರಿ ಇತ್ಯಾದಿಗಳನ್ನು ಹಾಕಿ ಗುಡಿಸಲುಗಳನ್ನು ಮಾಡಿಕೊಳ್ಳುವಂತಹ ಪರಿ. ಮತ್ತು ಚಕ್ರವನ್ನು ಕಂಡುಹಿಡಿದ್ರಿಂದ ಗಾಲಿಯ ಉಪಯೋಗ ಗೊತ್ತಾದ ಮೇಲೆ ತೂಕವಾದ ವಸ್ತುಗಳನ್ನು ಮತ್ತು ದೂರವನ್ನು ತಲುಪಲಿಕ್ಕೆ ಆ ಗಾಲಿಗಳನ್ನು ಉಪಯೋಗಿಸಿ ಬಂಡಿಗಳು ಇತ್ಯಾದಿಗಳ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ನಾಗರಿಕತೆ ಹತ್ತಿರಕ್ಕೆ ಬರುತ್ತೆ ಅದು. ಮತ್ತು ಆ ಸಮಯದಲ್ಲಿ ಇವು ಬೇಟೆಯಾಡೋದೊಂದೇ ಅಲ್ಲಿರ ಕೆಲವೊಂದು ಪ್ರಾಣಿಗಳು, ಅಂದರೆ ಸಾಧು ಸ್ವಭಾವದ ಪ್ರಾಣಿಗಳು, ಹಸು ಇರಬಹುದು, ಎಮ್ಮೆ ಇರಬಹುದು, ಕುರಿ, ಮೇಕೆ, ಕೋಳಿ ಇತ್ಯಾದಿಗಳನ್ನು ತಾನೇ ಸಾಕಲಿಕ್ಕೆ ಮೊದಲು ಮಾಡುತ್ತೆ. ಸಣ್ಣ ಪುಟ್ಟ ಪ್ರಾಣಿಗಳು ಅಂದರೆ ಮೇಕೆ, ಕೋಳಿ ಇತ್ಯಾದಿಗಳನ್ನು ಸಾಕಿ ಆಹಾರ ತನ್ನ ಕೈಯಲ್ಲೇ ಇರೋ ರೀತಿ ಮಾಡಿಕೊಳ್ಳುತ್ತೆ. ಬೇಟೆಯಾಡಿ ಹುಡುಕಿ ತರುವಂಥ ಒಂದು ಶಕ್ತಿನ ಕಳ್ಕೊತ ಬಂದಮೇಲೆ ತನ್ನ ಆಹಾರನ ತಾನೇ ಬಳಸ್ಕೊಳಕ್ಕೆ ಮೊದಲಾಗುತ್ತೆ. ಹಸುಗಳು ಅವು ಹಾಲನ್ನು ಕೊಡ್ತವೆ, ಕೊನೆಗೆ ಮಾಂಸವಾಗಿ ಉಪಯೋಗ ಆಗ್ತವೆ. ಕೋಳಿಗಳು ಮೊಟ್ಟೆಗಳನ್ನು ಕೊಡ್ತವೆ, ಕೊನೆಗೆ ಮಾಂಸವಾಗಿ ಉಪಯೋಗ ಆಗುತ್ತೆ. ಹೀಗೆ ವ್ಯವಸಾಯ ಜೊತೆ ಮನೆ, ತೋಟಗಾರಿಕೆ, ಹೈನುಗಾರಿಕೆ, ಪ್ರಾಣಿಗಳನ್ನು ಸಾಕೋದು, ಹೀಗೆ ಬದುಕನ್ನು ತನ್ನ ಕೈಯಲ್ಲೇ ತಗೊಳ್ಳುತ್ತಾ ಬರುತ್ತೆ ಮನುಷ್ಯ ಸಂತತಿ. ತನ್ನ ಕೈಯಲ್ಲೇ ತಗೊಳ್ತಾ ಬಂದಾಗ ಮತ್ತಷ್ಟು ಹೆಚ್ಚಿನ ಅನುಕೂಲಗಳನ್ನು ಮಾಡ್ತಾ 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 ಒಟ್ಟಾಗಿ ಬಾಳುವಂಥ ಒಂದು ವ್ಯವಸ್ಥೆ. ಒಟ್ಟಾಗಿ ಬಾಳೋದು ಮೊದಲಿಂದ ಇತ್ತು, ಆದರೆ ಒಬ್ಬೊಬ್ಬರು ಪ್ರತ್ಯೇಕವಾಗಿ ಗಂಡು ಹೆಣ್ಣು ಅಂತ ಜೊತೆಯಾಗಿ ಆ ಗಂಡು ಹೆಣ್ಣು ಒಟ್ಟಾಗಿ ಇಬ್ಬರೇ ಬಹಳ ಕಾಲ ಜೊತೆಯಲ್ಲಿರುವಂಥ ಸಂದರ್ಭ ಬಂದು, ಯಾಕಂದರೆ ಹೆಣ್ಣು ಗಂಡು ಸೇರಿ ದೂರ ದೂರ ಹೋಗ್ಬಿಡ್ತು ಅಂದರೆ ಆ ಮಕ್ಕಳ ಸಾಕೋವಿಕೆ ಕಷ್ಟವಾಗ್ತಾ ಮೆದುಳಿನ ಬೆಳವಣಿಗೆಯಲ್ಲಿ ಈ ಮಮತೆ ಅನ್ನೋ ಅಂಶ ಕೂಡ ಹೆಚ್ಚಾಗಿ, ಆ ಮಮತೆ ಅನ್ನೋ ಭಾಗ ಹೆಚ್ಚಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. ಆ ಮಮತೆ ಭಾಗ ಜಾಸ್ತಿ ಬೆಳವಣಿಗೆ ಆಗಿರೋದು ಮನುಷ್ಯನಲ್ಲೇ ಅಲ್ಲ. ಯಾಕೆ ಅಂದರೆ ಬಹಳ ಹಿಂದಿನ ಜೀವಿಗಳು, ಹಾವಿನ ಉದಾಹರಣೆ ತಗೊಳ್ಳೋಣ, ಬಹಳ ಹಿಂದಿನ ಜೀವಿ ಅದು. ಅದಕ್ಕೆ ಮಮತೆ, ಮಗು, ಮಮಕಾರ ಅನ್ನೋದೇ ಅದರ ಮೆದುಳಲ್ಲಿಲ್ಲ. ಅದು ಮೊಟ್ಟೆಗಳನ್ನಿಟ್ಟು 10 ಮೊಟ್ಟೆಗಳನ್ನಿಟ್ಟು ಅದು ಕಾವು ಕೊಡುತ್ತೆ. 10, 15, 20, 25 ದಿವಸ. ಆ 25 ದಿವಸ ಅದು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಬೇಟೆಯಾಡೋಕ್ಕಾಗಲ್ಲ. ಕೊನೆಗೆ ಹಸಿದು ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಆ ಮರಿಗಳು ಹೊರಬರೋ ಅಷ್ಟರಲ್ಲಿ ಅದು ಕಣ್ಣು ಕೂಡ ಕಾಣಿಸ್ದಂಗೆ. ಹಸು ತಡೆಯೋಕ್ಕಾಗದೆ ಮೊಟ್ಟೆಯಿಂದ ಹೊರಬಂದಂತಹ
ಆ ಮರಿಗಳನ್ನೇ 99% ಅದೇ ನುಂಗಾಕ್ಬಿಡುತ್ತೆ. ಎಲ್ಲೋ ಅಪ್ಪಿತಪ್ಪಿ ಹೊರಬಂದ ಹಾವುಗಳೇ ಮತ್ತೆ ಬದುಕು. ಅವಕ್ಕೇನಾದರೂ ಮಮಕಾರ ಅನ್ನೋದು ಮೆದುಳಲ್ಲಿ ಬೆಳವಣಿಗೆ ಆಗಿ ಎಲ್ಲ ಮರಿಗಳು ಅವು ಉಳಿಸಿ ಪೋಷಣೆ ಮಾಡಿದ್ದಿದ್ದರೆ ಕೇವಲ 5 ವರ್ಷದಲ್ಲಿ ಇಡೀ ಭೂಮಂಡಲದ ಮೇಲೆ 5 ಅಡಿಗಳಷ್ಟು ಬರೀ ಹಾವುಗಳೇ ಇರ್ತಾಯಿದ್ವು ಅಂತ ವಿಜ್ಞಾನ ಹೇಳುತ್ತೆ. ಆದ್ದರಿಂದ ಬದುಕುವ ಸಾಧ್ಯತೆಗಳು ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಸಂತತಿ ಜಾಸ್ತಿ ಆಗುತ್ತೆ. ನೋಡಿ, ಅತಿ ಹೆಚ್ಚು ಸಂತತಿ ಅಂದರೆ ಮೀನುಗಳು. ಅವು 50,000 to 60,000 ಮೊಟ್ಟೆಗಳನ್ನು ನೀರಿಗೆ ಬಿಟ್ಬಿಡ್ತವೆ. ಅದ್ರಲ್ಲಿ ಬದುಕೋದು ಬಹಳ ಕಡಿಮೆ. ನಂತರ ಹಾವುಗಳು ಒಂದು ಸಾರಿ 20-25 ಈ ರೀತಿ ಮೊಟ್ಟೆಗಳಿಟ್ರೂ ಎಲ್ಲೋ ಒಂದೆರಡೋ ಬದುಕ್ತವೆ. ನಂತರದ ಮೆದುಳಿನ ಬೆಳವಣಿಗೆಯಲ್ಲಿ ಈ ಪಕ್ಷಿಗಳನ್ನು ನೋಡಬಹುದು. ಅವು ಮೊಟ್ಟೆಗಳನ್ನಿಟ್ಟು ಕಾವು ಕೊಟ್ಟು ನಂತರ ಅವಕ್ಕೆ ಗುಕ್ಕು ಕೊಟ್ಟು ಅವರು ಹಾರಿ ಹೋಗೋವರೆಗೂ ಕಾಪಾಡ್ತವೆ. ಅದು ಮೆದುಳಿನ ಬೆಳವಣಿಗೆ. ನಂತರದ ಎಲ್ಲ ಪ್ರಾಣಿಗಳಲ್ಲೂ ಆ ಮಟ್ಟದ ಮಮತೆ ಬೆಳವಣಿಗೆ ಆಗುತ್ತೆ. ತನ್ನ ಮರಿ ಸ್ವತಂತ್ರವಾಗಿ ಬದುಕುವವರೆಗೂ ಅದನ್ನು ಸಾಕಿ ಬದುಕಿಗೆ ಅದನ್ನು ಬಿಟ್ಟುಕೊಡುತ್ತೆ. ಆದರೆ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಹೆಚ್ಚುತ್ತಾ ಬಂದ ಮನುಷ್ಯನ ಮೆದುಳಲ್ಲಿ ಮಮತೆ ಎಂಬುದು ಬಹಳ ಹೆಚ್ಚಾಗಿ ಆ ಮಕ್ಕಳಿಗೋಸ್ಕರ ಯಾವುದೇ ಒಂದು ಹೆಣ್ಣು ಗಂಡು ಜೊತೆಯಾದವರು ಆ ಮಕ್ಕಳಿಗೋಸ್ಕರ ಹಾಗೆ ಇದ್ದೋಗಿ ಅಥವಾ ಆ ಮಕ್ಕಳ ಬೆಳವಣಿಗೆಯಾಗಿ ಬದುಕನ್ನು ಎದುರಿಸೋವರೆಗೂ ಜೊತೆಯಲ್ಲಿದ್ದು ಕ್ರಮೇಣ ಅದೇ ಮದುವೆ ಎಂಬ ರೀತಿಯಲ್ಲಿ ಒಂದು ಬಂಧನಗಳಾಗಿ ಅವ್ರದ್ದೇ ಸ್ವಂತ ಸಂಸಾರಗಳು, ಮನೆಗಳು, ಮಕ್ಕಳು ಮರಿಗಳನ್ನು ಸಾಕುವುದು, ಬೆಳೆಸುವುದು, ವ್ಯವಸಾಯ, ಚಕ್ರಗಳ ಅನ್ವೇಷಣೆಯಿಂದ ಗಾಡಿಗಳಲ್ಲಿ ಓಡಾಡುವುದು, ಕ್ರಮೇಣ ಹತ್ತಿ ಇತ್ಯಾದಿಗಳಿಂದ ಎಳೆಗಳನ್ನು ಮಾಡಿ ಅವುಗಳಲ್ಲಿ ನೇಯ್ಗೆ ಮಾಡುವುದು, ನಂತರ ರೇಷ್ಮೆ ಇತ್ಯಾದಿ ಗೂಡುಗಳಿಂದ ಎಳೆಗಳನ್ನು ತೆಗೆದು ಅವುಗಳನ್ನು ಬಟ್ಟೆಯ ಆಕಾರದಲ್ಲಿ ನೇಯ್ಗೆ ಮಾಡುವುದು, ಆ ಬಟ್ಟೆಯನ್ನು ಮೈಯ ಚಳಿಯನ್ನು ತಡೆಯೋದಕ್ಕೆ ಉಪಯೋಗಿಸ್ಕೊಳ್ಳುವುದು. ಹೀಗೆ ಅವಶ್ಯಕತೆಗೆ ತಕ್ಕಂತೆ ಬುದ್ಧಿಯ ಬೆಳವಣಿಗೆ, ಬುದ್ಧಿ ಬೆಳೆದಂತೆಲ್ಲ ಸಲಕರಣೆಗಳ ಹೆಚ್ಚುವರಿಕೆ, ಹಾಗೆ ನಾಗರಿಕತೆ ಒಂದು ಮಟ್ಟಕ್ಕೆ ಮನುಷ್ಯ ಮುಟ್ಟುಬಿಡ್ತಾನೆ. ಅದು ನಮ್ಮ ಸಿಂಧೂ ಕಣಿವೆಯಲ್ಲಿರ್ಬೋದು, ಮೆಸೊಪಟೋಮಿಯಾ ಇರ್ಬೋದು, ಚೈನಾದ ಹಳದಿ ನದಿ ಸುತ್ತಮುತ್ತ ಇರ್ಬೋದು. ಆದರೆ ಅದಕ್ಕಿಂತ ಮುಂಚೆ ಅಮೇರಿಕ ಖಂಡದಲ್ಲಿ ಬಹಳ ಹಿಂದೆನೇ ನಾಗರಿಕತೆ ಬಹಳ ಜೋರಾಗಿತ್ತು. ಮಾಯಾ ಮತ್ತು ಇಂಕಾ ಅಂತ. ಅವು ನಾಶವಾಗಿಯೇ 10-20 ವರ್ಷ ಆಗೋಯಿತು. ಅವು ನಾಶವಾಗೋದಕ್ಕೆ ಕಾರಣ ಅಲ್ಲಿಯ ನರಬಲಿ. ಈ ಪುರೋಹಿತಶಾಹಿ ರಾಜರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವ್ರ ಇಷ್ಟದ ಪ್ರಕಾರ ಆಡಿಸ್ತಾ ನರಬಲಿಗಳನ್ನು ಹೆಚ್ಚಾಗಿ ಕೊಡ್ತಾ ವಿರೋಧಿಗಳಲ್ಲಿ ಬೇಕಾದ ನೋಡ್ಕೊಂಬರೋದು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಪಿರಮಿಡ್ಗಳು ನಾವು ನೋಡ್ಬೋದು. ಲ್ಯಾಟಿನ್ ಅಮೆರಿಕ, ಮಧ್ಯ ಅಮೆರಿಕದ ಈಕ್ವೆಡಾರ್, ಚಿಲಿ, ಅರ್ಜೆಂಟೈನಾ, ವೆನಿಜುವೆಲಾ ಇತ್ಯಾದಿ ಕಡೆ ಎಲ್ಲ ದೊಡ್ಡ ದೊಡ್ಡ ಪಿರಮಿಡ್ಗಳು. ಆ ಪಿರಮಿಡ್ಗಳ ರಚನೆ ಮುಖ್ಯವಾಗಿ ಆಗಿದ್ದೆ ಈ ನರಬಲಿಗೆ. ಆ ನರಬಲಿಗಾಗಿ ಎದುರಾಳಿಗಳನ್ನು ಹೋಗಿ ಹೊಡೆಯೋದು ಕಡಿಯೋದು, ಕರ್ಕೊಂಬಂದು ನರಬಲಿ ಕೊಡೋದು. ಹೀಗೆ ಬರುತ್ತಾ ಅವೆರಡು ಮಹಾ ಸಾಮ್ರಾಜ್ಯಗಳು ಅಥವಾ ಸಂಸ್ಕೃತಿ ನಾಶವಾಯ್ತಾ ಹೋಯ್ತು. ಮಾಯಾ ಮತ್ತು ಇಂಕಾ. ಈಗಲೂ ಸಂಸ್ಕೃತಿಲಿ ಕೆಲ ಜನ ಇದ್ದಾರೆ. ಅವರು ನಮ್ಮ ಕನ್ನಡದ ಜೊತೆ ಕನ್ನಡದ ಮೂಲದಿಂದ ಹೋಗಿದ್ದಾರೆ ಅಂತ ಒಂದು ಅಧ್ಯಯನ ತಿಳಿಸಿದೆ. ಅದನ್ನು ಮುಂದೆ ತಿಳ್ಕೊಳ್ಳೋಣ. ಈಗ ಮನುಷ್ಯನ ಹುಟ್ಟನ್ನು ಸಂಕ್ಷಿಪ್ತವಾಗಿ ಮೆಲುಕು ಹಾಕಿದ್ದೀವಿ. ಸಂದೇಹ ಇದ್ದರೆ ಕೇಳಿ. ಎಲ್ಲರಿಗೂ ನಲ್ ಬೆಳಗು.